ನಿಮಿಷಗಳ ಡಿವೈಡ್ ಮಾಡ್ಕೊಳ್ತಿದ್ರು, ಎಕ್ಸಾಮ್ ಬರೀತಿದ್ರು, ಲೆಂದಿ ಆನ್ಸರ್ಸ್ ಗಳಿಗೆ ಪ್ರಿಪೇರ್ ಆಗ್ತಿದ್ರು. ಆ ಲೆಂದಿ ಆನ್ಸರ್ಸ್ ಇಂದ ಈಗ 30 ಸೆಕೆಂಡ್ ಒಳಗಡೆ ಉತ್ತರ ಕೊಡುವಂತಹ ಘಟ್ಟ ಬರ್ತಾ ಇದೆ. ಸೊ ಈ ಬಗ್ಗೆ ನಮ್ಗೆ ಮಾಹಿತಿ ತಿಳಿಸ್ಕೊಡಿ. ಮೊದಲಿಗೆ ಈ ಇಂಟರ್ವ್ಯೂ ಸೆಕ್ಷನ್ ಯಾಕೆ ಇಡ್ತಾರೆ? ಒಬ್ಬ ಅಭ್ಯರ್ಥಿ ಸಿವಿಲ್ ಸರ್ವಿಸಸ್ ಅಂದರೆ ಸರ್ಕಾರಿ ನೌಕರಿಗೆ ಲಾಯಕ್ಕೋ ಇಲ್ಲವೋ ಅಂತ ತಿಳಿಯೋಕೆ ಮಾತ್ರ ಇಂಟರ್ವ್ಯೂ ಇಡೋದು. ಯಾಕೆಂದ್ರೆ ಸಿವಿಲ್ ಸರ್ವಿಸ್ ಅಲ್ಲಿ ಒಟ್ಟು 3 ಹಂತ. ಮೊದಲ ಹಂತ ಪ್ರಿಲಿಮ್ಸ್, ಅದು ಒಂಥರ ಯಾರು ರೂಲ್ ಔಟ್ ಮಾಡುವಂಥದ್ದು. ಯಾರು ಸೀರಿಯಸ್ ಅಲ್ವೋ ಅವರು ಹೊರಟೋಗ್ತಾರೆ. ಸುಮಾರು 14,000 ಜನ ಅಭ್ಯರ್ಥಿಗಳು ಮಾತ್ರ ಇಂಟರ್ವ್ಯೂಗೆ ಬರ್ತಾರೆ. ನಮ್ಮ ಪೋಸ್ಟ್ಗಳು ಖಾಲಿ ಇರೋದು ಸುಮಾರು 1,200-2,000 ತನಕ ಹೋಗುತ್ತೆ. ಆ 2,000 ಪೋಸ್ಟ್ಗೆ ಮಾಡಬೇಕಾದ್ರೆ ಅವನ್ ಹೆಕ್ಕ ತೆಗಿಬೇಕಲ್ಲ. ಈಗ IAS ಅಧಿಕಾರಿ ಆಗಬೇಕಾದ್ರೆ ಹೇಗಿರಬೇಕು ಅನ್ನುವ ಒಂದು ಇದು ನಮ್ಮಲ್ಲಿ ಇರುತ್ತೆ. ಒಬ್ಬ IPS ಅಧಿಕಾರಿ ಆಗ್ಬೇಕಾದ್ರೆ ಅವನು ಹೇಗೆ, ಸರ್ಕಾರಿ ಅಧಿಕಾರಿ ಆಗ್ಬೇಕಾದ್ರೆ ಅವನಲ್ಲಿ ಏನೇನು ಗುಣಗಳಿರಬೇಕು ಅನ್ನೋದು ನಮ್ಮಲ್ಲಿ ನಿರ್ಧಾರ ಮಾಡಿರ್ತೀವಿ. ಅಂಥ ಗುಣ ಅಭ್ಯರ್ಥಿಗೆ ಇದೆಯಾ ಇಲ್ಲವಾ ಅಂತ ನೋಡೋಕೆ ಇಂಟರ್ವ್ಯೂ ಇರೋದು. ಹಾಗಾಗಿ ಇಂಟರ್ವ್ಯೂನಲ್ಲಿ ನಾವು ತುಂಬಾ 275 ಮಾರ್ಕ್ ಇರುತ್ತೆ. ಇಂಟರ್ವ್ಯೂ ತುಂಬಾ ದೊಡ್ಡ ಘಟ್ಟ, ಅದ್ರಲ್ಲಿ ಬಹಳ ಹೆಚ್ಚಿನ ಅಂಕಗಳಿರುತ್ತೆ. ಹಾಗಾಗಿ ಇಂಟರ್ವ್ಯೂನಲ್ಲಿ ಸರಿಯಾಗಿ ಮಾಡದೆ ಹೋದರೆ ನಮಗೆ ಯಾವುದು ಬೇಕು ಸರ್ವಿಸ್, ಫಸ್ಟ್ ಆಫ್ ಆಲ್ ಯಾವುದೇ ಸರ್ವಿಸ್ ಸಿಗ್ಲಿಕ್ಕಿಲ್ಲ. ಸಿಕ್ಕ ಸರ್ವಿಸ್ ಕೂಡ ನಮಗೆ ಯಾವ್ದು ಬೇಕಾದಂತ ಸಿಗಲ್ಲ. ನನ್ನದೇ ಒಂದು ಉದಾಹರಣೆ ಕೊಡೋದಾದ್ರೆ 1974ರಲ್ಲಿ ನಾನು ಮೊಟ್ಟ ಮೊದಲ ಬಾರಿ ಇಂಟರ್ವ್ಯೂಗೆ ಸೆಲೆಕ್ಟ್ ಆದಾಗ ನಾನು IAS ಹೋಗ್ಬೇಕು ಅಂತಾನೆ ಪರೀಕ್ಷೆ ಬರೆದಿದ್ದು. ನನಗೆ IAS ಹೋಗ್ಬೇಕು ಅಂತ ಬಹಳ ಆಸಕ್ತಿ ಇತ್ತು. ಆದ್ರೆ ಇಂಟರ್ವ್ಯೂನಲ್ಲಿ ನನಗೆ ನಿರೀಕ್ಷಿತ ಅಂಕಗಳು ಬರಲಿಲ್ಲ. ನನಗೆ ಇಂಟರ್ವ್ಯೂನಲ್ಲಿ ಕಡಿಮೆ ಅಂಕಗಳು, ಅಂದ್ರೆ IASಗೆ ಸೆಲೆಕ್ಟ್ ಆಗೋರ್ಗಿಂತ ಒಂದು 4 ಅಂಕ ಕಡಿಮೆ ಬಂದು ಆ ವರ್ಷ ನನಗೆ IAS ಹೋಯ್ತು. IPS ಬಂತಾದ್ರೆ ನಾವು ಹೋಗ್ಲಿಲ್ಲ. IAS ಆಗ್ಬೇಕು ಅಂತ ಹೇಳಿ ಮತ್ತೆ 2ನೇ ಸಲ ಹೋದೆ. 2ನೇ ಸಲ ಇಂಟರ್ವ್ಯೂನಲ್ಲಿ ಇನ್ನಷ್ಟು ಕೆಟ್ಟದಾಗ ಮಾಡಿದೆ. ಆ ಇನ್ನಷ್ಟು ಕೆಟ್ಟದಾಗ ಮಾಡಿ ಇನ್ನೂ ಕಡಿಮೆ ಅಂಕ ಬಂತು, ನನಗೆ IRS ಸಿಕ್ತು. ಅದಕ್ಕೂ ಹೋಗ್ಲಿಲ್ಲ. 3ನೇ ಸಲ ಮಾಡಿದೆ. ಹೀಗಾಗಿ ಒಂದೊಂದು ಅಂಕ ಇಂಟರ್ವ್ಯೂನಲ್ಲಿ ಒಂದೊಂದು ಅಂಕ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ನಾವು ಹೇಗೆ ವ್ಯವಹಾರ ಮಾಡ್ತೀವಿ, ಹೇಗೆ ನಾವು ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ, ನಾವು ಉತ್ತರಿಸಿದಾಗ ನಮ್ಮ ವ್ಯಕ್ತಿತ್ವ, ಈಗ ನಾನು ನಿಮ್ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ, ನನ್ನ ವ್ಯಕ್ತಿತ್ವ ನಿಮ್ಮಲ್ಲಿ ನೋಡೋರ್ಗೆಲ್ಲ ಗೊತ್ತಾಗುತ್ತೆ ನಾ ಎಂಥ ವ್ಯಕ್ತಿ ಅಂತ. ಅದು ಪ್ರತಿಯೊಬ್ಬರು ಕಂಡಿರೋದು. 6 ಜನ ಇರ್ತಾರೆ ಇಂಟರ್ವ್ಯೂ ಬೋರ್ಡ್ ಅಲ್ಲಿ. ಸೊ ನಾವು 360 ಡಿಗ್ರಿ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಒಬ್ಬೊಬ್ಬರು ಒಂದೊಂದು ಅವರವರ ದೃಷ್ಟಿಕೋನದಿಂದ ನೋಡ್ತಾರೆ. ಅವ್ರು ನೋಡಿದ ತಕ್ಷಣ ಹೇಳ್ತಾರೆ ಒಂದು ಯೋಗ್ಯತೆ ಇದೆಯಾ ಇಲ್ವಾ ಅಂತ 5 ನಿಮಿಷದಲ್ಲಿ ಕಂಡುಹಿಡಿಬಹುದು. 5 ನಿಮಿಷ ಸಾಕು. ಹೆಂಗೆ ಸರ್? ಬಂದಿದ ತಕ್ಷಣ ಒಬ್ಬ ವ್ಯಕ್ತಿ ಬಾಗಿಲು ತೆಕ್ಕೊಂಡು ಇಂಟರ್ವ್ಯೂ ರೂಮ್ ಒಳಗೆ ಬರುವಾಗ ಎಂಟರ್ ಆಗಿದ ತಕ್ಷಣ ಅವನಿಗೆ ಅಡಿಯಿಂದ ಮೊಡಿಯವರೆಗೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇವನು ಎಂಥ ಅವನು. ಏನೇನ್ ನೋಡ್ತೀವಿ, ಇವನು ನಡ್ಕೊಂಡ್ ಬರೋದು ಹೇಗೆ ನಡ್ಕೊಂಡ್ ಬರ್ತಾನೆ ಅಂತ ನೋಡ್ತೀವಿ. ಫಸ್ಟ್ ಇವನ ಬಾಡಿ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ, ದೇಹದ ಭಾಷೆ. ಈ ಭಾಷೆ ಹೇಗಿದೆ, ಇವನು ಹೆದರ್ಕೊಂಡಿದಾನ, ಇವನು ಕಾನ್ಫಿಡೆಂಟ್ ಆಗಿದಾನ, ಇವನಿಗೆ ಜನಗಳನ್ನು ನೋಡಿದ್ರೆ ಧೈರ್ಯ ಇದೆಯಾ, ಅವನು ಎಂಥ ವ್ಯಕ್ತಿ ಅಂತ ನೋಡ್ತೀವಿ. ಕೆಲವರು ಜನ ಯಾವುದೇ ರೀತಿಯ ನಾವು ಮ್ಯಾನರ್ಸ್ ಅಂತ ಹೇಳ್ತೀವಿ. ಈಗ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಬಂದಾಗ ಎಲ್ರಿಗೂ ನಮಸ್ಕಾರ ಮಾಡೋದು ನಾರ್ಮಲ್, ನಮ್ಗೆ ಕರ್ಟಿಸಿ. ಈಗ ನಾವು ಇನ್ನೊಬ್ಬರು ನೋಡಿದ್ರೆ ನಮಸ್ಕಾರ ಅಂತ ಹೇಳ್ತೀವಿ. ಅವನು ಬೇರೆ ಅಲ್ಲಿದ್ದವ್ರಿಗೆಲ್ಲ ನಮಸ್ಕಾರ ಮಾಡ್ತಾನ ಇಲ್ವಾ, ಯಾಕೆಂದ್ರೆ ಅವ್ನು ಕಿರಿಯ, ಅಲ್ಲಿರೋರೆಲ್ಲ ಅವನಿಗಿಂತ ಹಿರಿಯ, ನಮಸ್ಕಾರ ಮಾಡ್ತಾನ ಇಲ್ವಾ. ಬಂದ ತಕ್ಷಣ ಕೆಲವರು ಯಾರು ಹೇಳ್ದೆ ಕೇಳ್ದೆ ಕುರ್ಚಿ ಮೇಲೆ ಕೂತ್ಕೋತಾರೆ. ಅದು ಉದ್ದಟತನ ಆಗುತ್ತೆ. ಕುರ್ಚಿ ಮೇಲೆ ನಾವು ಕೂರಿಸ್ತೀವಿ, ಅಲ್ಲಿರೋ ಚೇರ್ಮನ್ ಹೇಳ್ತಾರೆ ನೀವು ಕೂತ್ಕೊಳಪ್ಪ ನೀನು ಕುರ್ಚಿ ಮೇಲೆ ಅಂತ ಹೇಳ್ತೀವಿ. ಅದ್ ಹೇಳೋಕ್ಕಿಂತ ಮುಂಚೆನೆ ಕೂತ್ಕೊಂಡ್ಬಿಡ್ತೀವಿ. ಅದು ತಪ್ಪು, ಅದು ಕನ್ಸಿಡರ್ ಆಗುತ್ತೆ. ಹೌದು, ಮತ್ತೆ ಬಟ್ಟೆ ಯಾವ ತರ ಹಾಕೊಂಡ್ ಬರ್ತಾರೆ ಕನ್ಸಿಡರ್ ಆಗುತ್ತೆ. ಈಗ ನಾವು IAS ಅಂತ ಇಂಟರ್ವ್ಯೂ ಹೋಗಿ ಜೀನ್ಸ್ ಟಿ ಶರ್ಟ್ ಹಾಕೊಂಡು ಹೋದ್ರೆ ನಾವು ತಕ್ಷಣನೇ ಅವನಿಗೆ ರಿಜೆಕ್ಟ್ ಅಂತಾನೆ ಲೆಕ್ಕ. ಹೌದಾ ಸರ್? ಅವ್ನು ಎಂತ ಶೂ ಹಾಕೊಂಡ್ ಬರ್ತಾನೆ, ಅವನೇನಾದ್ರು ನೈಕಿ ಶೂ ಹಾಕೊಂಡ್ ಬರ್ತಾನ, ಜೀನ್ಸ್ ಹಾಕೊಂಡ್ ಬರ್ತಾನ, ಟಿ ಶರ್ಟ್ ಹಾಕೊಂಡ್ ಬರ್ತಾನ, ಯಾವ ರೀತಿ ಮಾತಾಡ್ತಾನೆ. ಸೊ ಒಂದು ಮಾತಿಲ್ಲದ ಭಾಷೆ, ದೇಹದ ಭಾಷೆ, ಆಮೇಲೆ ಅವನ ಮಾತು. ಇನಿಷಿಯಲಿ ಅವನು 5 ನಿಮಿಷದಲ್ಲಿ ಇವನಿಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ನಮ್ಗೆ ಗೊತ್ತಾಗೋಗುತ್ತೆ. ಅದಾದ ಮೇಲೆ ಅವನ್ನ ನಾವು ಅಸೆಸ್ ಮಾಡಿದ ನಂತರ, ಈಗ ನಾನು ಪೊಲೀಸ್ ಇಲಾಖೆಯಲ್ಲಿದ್ದೆ, ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಇವನು ಕಳ್ಳನ, ಇವನು ಸಂಭಾವಿತನೋ ಗೊತ್ತಾಗೋದು. ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆಗ ಅವ್ರಿಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ, ಇವನು ಎಂಥವನು ಅಂತ ಗೊತ್ತಾಗುತ್ತೆ.
ಆ ಎಂಥವನು ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಇನಿಷಿಯಲ್ ಭಾವನೆ ಮೂಡುತ್ತೆ, ಇವನು ಇಂಥವನು ಅಂತ. ಆ ಭಾವನೆ ಮೂಡಿದ ನಂತರ ಮುಂದೆ ಪ್ರಶ್ನೆಗಳು ಕೇಳ್ಕೊಂಡು ಹೋಗ್ತೀವಲ್ಲ, ಅದ್ರಲ್ಲಿ ಕೆಲವ್ರು ಏನ್ ಮಾಡ್ತಾರೆ, ಇವೆಲ್ಲ ಇರ್ಬೇಕು ಅಂತ ಮೊದ್ಲೇ ಕಲ್ತ್ಕೊಂಡು ಎಲ್ಲ ಬಂದ್ಬಿಡ್ತಾರೆ. ಈಗ ನಾವು ನೋಡಿರ್ತೀವಿ ಕೆಲವರೆಲ್ಲ ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನೋಡೋಕೆ ತುಂಬಾ ಅಂದವಾಗಿ ಸುಂದರವಾಗಿ ಬರ್ತಾರೆ. ಬಾಯಿ ಬಿಟ್ಟರೆ ಬಣ್ಣಗೇಡು, ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾರೆ ಗೊತ್ತಾಗುತ್ತೆ. ಹಾಗಾಗಿ ಅದು ಮೊದಲನೇ ಇನಿಷಿಯಲ್ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್. ಅದಾದ ನಂತರ ನೆಕ್ಸ್ಟ್ ನೋಡ್ಕೊಂಡು ಹೋಗ್ತೀವಿ. ಒಂದಾದ 25ರಿಂದ 30 ನಿಮಿಷ ಇಂಟರ್ವ್ಯೂ. 30 ನಿಮಿಷ ಒಬ್ಬರ ಮುಂದೆ ಕೂತ್ಕೊಂಡು ಅಷ್ಟೊಂದು ಬೇರೆ ಬೇರೆ ಪ್ರಶ್ನೆ ನಾವು ಉತ್ತರ ಹೇಳ್ಬೇಕಾದ್ರೆ ಟೊಳ್ಳು ಜನಕ್ಕೆ ಹೇಳೋಕ್ಕಾಗಲ್ಲ. ಏನಾದ್ರು ಒಳಗಡೆ ಇರಬೇಕು ನಮ್ಮಲ್ಲಿ, ಅದಿದ್ರೆ ಹೇಳ್ಕೊಂಡು ಹೋಗ್ತೀವಿ.